ಪ್ರೇಮಾಸ್ ಕುಕ್ಕಿಂಗ್ ಸಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿವಸ ನಾನು ಮೊಸರಿನಿಂದ ಮಾಡುವಂಥ ಸ್ವೀಟ್ ಶ್ರೀಖಂಡನ ಹೇಗೆ ಮಾಡೋದಂತ ತೋರಿಸ್ತೀನಿ. ತಂಪಾದ ಈ ಸಿಹಿ ಬೇಸಿಗೆ ಕಾಲದಲ್ಲಿ ಹೊಟ್ಟೆಗೆ ತುಂಬ ಹಿತ ಅನಿಸುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ತೆಳ್ಳನೆಯ ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಒಂದು ಪಾತ್ರೆಯ ಮೇಲೆ ಈ ರೀತಿ ಹಾಕಬೇಕು. ಅದಕ್ಕೆ ನಾನೀಗ 1 ಲೀಟರ್ ಮೊಸರನ್ನು ಹಾಕುತ್ತೇನೆ. ಮೊಸರು ಹುಳಿ ಇರಬಾರ್ದು. ಅದನ್ನು ಈಗ ಒಂದು ದಾರದಿಂದ ಬಿಗಿಯಾಗಿ ಕಟ್ಟಬೇಕು. ಮೊಸರಿನಲ್ಲಿರುವ ನೀರಿನಂಶ ಹೋಗಲು ಶುರುವಾಗುತ್ತೆ. ಬಿಗಿಯಾಗಿ ಕಟ್ಟಿರುವ ಮೊಸರಿನ ಗಂಟನ್ನು ಒಂದು ಸಾಣಿಗೆಯ ಮೇಲೆ ಇಡಬೇಕು. ಹೀಗೂ ಮಾಡಬಹುದು, ಆದರೆ ನಾನು ಸಿಂಕ್ ಪಕ್ಕ ಒಂದು ಮೊಳೆಗೆ ಹ್ಯಾಂಗ್ ಮಾಡಿದ್ದೇನೆ. ಹೀಗೆ ಮಾಡೋದರಿಂದ ಬಹಳ ಬೇಗನೆ ನೀರು ಬಸಿಯುತ್ತೆ ಮತ್ತು ಮೊಸರು ತುಂಬ ಗಟ್ಟಿಯಾಗುತ್ತೆ. ನಾನು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12ರವರೆಗೆ ಹಾಗೆ ಇಟ್ಟಿದ್ದೆ. ನೀರೆಲ್ಲ ಬಸಿದಿದೆ. ಈಗ ನೋಡಿ ಮೊಸರು ಎಷ್ಟೊಂದು ಗಟ್ಟಿಯಾಗಿದೆ. ಅದನ್ನು ನಾನೀಗ ಒಂದು ಬೌಲ್ಗೆ ಹಾಕಿಕೊಳ್ಳುತ್ತೇನೆ. ಅದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಈಗ ಸಕ್ಕರೆ ಕರಗಿ ಮೊಸರು ಬೆಣ್ಣೆಯಂತೆ ತುಂಬ ಸಾಫ್ಟ್ ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಕೇಸರಿ ಮಿಕ್ಸ್ ಮಾಡಿದ ಹಾಲು 3 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕೇಸರಿ ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಅದಕ್ಕೆ ಕಟ್ ಮಾಡಿದ ಬಾದಾಮ್ 2 ಟೇಬಲ್ ಸ್ಪೂನ್, ಗೋಡಂಬಿ 2 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಅತ್ಯಂತ ರುಚಿಕರವಾದ ಕೇಸರ್ ಶ್ರೀಖಂಡ್ ರೆಡಿಯಾಗಿದೆ. ಈ ಬೇಸಿಗೆಯಲ್ಲಿ ಪೂರಿ ಅಥವಾ ಚಪಾತಿಯೊಂದಿಗೆ ಸವಿದರೆ ರುಚಿಯೂ ರುಚಿ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.